ಲೀಲಾ, ಯಾಕೆ ಹೀಗೆ ಒಬ್ಬಳೇ ಕೂತಿದ್ಯಾ? ಇಡೀ ಜಗತ್ತೇ ತಳ್ಕಂಬಳ್ಕ ಆಯಿತು ಅನ್ನೋಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಲ್ಲೇ. ನೋಡಲಿಲ್ಲ, ಜೀವನ ಅಂದರೆ ಇಷ್ಟೇ ಕಣೆ. 6 3 ಇಳಿಲೇಬೇಕು, 3 6 ಇರಲೇಬೇಕು. ಇದೇ ಜಗತ್ತಿನ ನಿಯಮ. ನೋಡು, ಮನೆ ಬಿಟ್ಟು ಹೋದ ಮಗ ಮನೆಗೆ ವಾಪಸ್ ಬಂದಿದ್ದಾನೆ. ಅದಕ್ಕಾದ್ರೂ ಖುಷಿ ಪಡೆ. ಅವನೇ ಮನೆ ಬಿಟ್ಟು ಹೋಗಿರಲಿಲ್ಲ. ನೀವು ನಿಮ್ಮ ಸೊಸೆ ಸೇರ್ಕೊಂಡು ಅವ್ನು ಕುತ್ತಿಗೆ ಹಿಡ್ದು ಆಚೆಗೆ ಹಾಕಿದ್ದಿದ್ದು. ಅಯ್ಯೋ, ಆಗಿದ್ದನ್ನೇ ಮತ್ತೆ ಎಷ್ಟು ಸಾರಿ ಹೇಳ್ತೀಯ? ಅದನ್ನು ಬಿಟ್ಟಾಕು. ಮಗ ಸೊಸೆ ಒಂದಾಗಿದ್ದಾರೆ, ಮನೆಗೆ ಬಂದಿದ್ದಾರೆ. ಇನ್ನೇನು 9 ತಿಂಗಳಿಗೆ ಮೊಮ್ಮಗಳು ಮೊಮ್ಮಗನೋ ಬರ್ತಾರೆ. ಅದ್ರ ಜೊತೆಗೆ ಆಟ ಆಡ್ಕೊಂಡು ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಇದ್ಬಿಡು. ಅದು ಬಿಟ್ಟು ನನ್ನ ಸೊಸೆ ಹಿಂಗಿರಬೇಕು, ನನ್ನ ಸೊಸೆ ಹಂಗಿರಬೇಕು ಅಂತ ನಿನ್ನ ಕಪಿ ಚೇಷ್ಟೆ ಮಾಡ್ತಾ ಸೊಸೆ ಮೇಲೆ ದಬ್ಬಾಳಿಕೆ ಏನಾದ್ರು ಮಾಡೋಕ್ಕೆ ಬಂದರೆ ನಾನು ಮಾತಾಡಲ್ಲ. ಅವಾಗ ನನ್ನ ಸೊಸೆನೇ ಮಾತಾಡ್ತಾಳೆ. ಓಹೋ, ಏನು ಇಷ್ಟು ದಿನ ಅವಳು ಮಾತಾಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ಜಾಸ್ತಿನೇ ಮಾತಾಡೋಳೆ. ಆದರೆ ಅವಳು ಏನು ಮಾತಾಡಿರೋ ನಿಮ್ಮ ಕಿವಿಗೆ ಹಿತ ಅಲ್ವಾ? ಅದಕ್ಕೆ ಅವಳು ಎಷ್ಟು ಮಾತಾಡಿರೋ ನಿಮಗೆ ಕಮ್ಮಿನೇಯ. ಅದೇ ನಾನು ಮಾತಾಡಿದ್ರೆ ನಿಮ್ಗೆ ಹಂಗೆ ಮೈ ಉರಿದು ಬಿಡುತ್ತಲ್ವಾ? ನೋಡು, ಇದೇ ಈ ಸಿಡುಕು ಬುದ್ಧಿನೇ ಬೇಡ ಅನ್ನೋದು. ಹೌದು, ನನಗೆ ಸಿಡುಕು ಬುದ್ಧಿನೇಯ. ನಂಗೆ ಮಾತಾಡಕ್ಕೆ ಬರೋಕ್ಕಿಲ್ಲ ರೀ. ಒಂದು ಪ್ರಶ್ನೆ ಕೇಳ್ತೀನಿ ರೀ, ಮನ್ಸಾರೆ ಉತ್ತರ ಕೊಡಬೇಕು. ಆಯಿತು, ಕೇಳೆ. ಆ ರಶ್ಮಿನ ಸೊಸೆ ಅಂತ ಒಪ್ಕೊಂಡು ಮನೆಗೆ ಕರ್ಕೊಂಬಂದಿದ್ದರಿಂದ ಬರೀ ಅವಳದೇ ಮಾತು, ಅವಳ ಬಗ್ಗೆನೇ ಯೋಚನೆ. ನಾನಿದ್ದೀನಿ ಹೆಂಡ್ತಿ, ಒಂದಿನಕ್ಕಾರ ನನ್ನ ಬಗ್ಗೆ ಯೋಚನೆ ಮಾಡಿರೇನ್ರಿ? ನಾನು ಬೇಡ ಬಿಡ್ರಿ. ಆ ಮಗು ಬಾನು, ಅದ್ರ ಬಗ್ಗೆನಾರ ಯೋಚನೆ ಮಾಡಿದ್ದೀರಾ ಹೇಳ್ರಿ? ಅಯ್ಯೋ ದಡ್ಡಿ, ನಿನ್ನನ್ನು ಕಟ್ಕೊಂಡು ಬಂದಾಗಿಂದ, ಬಾನು ಹುಟ್ಟಿದಾಗಿಂದ ನಾನು ನಿಮ್ಮ ಬಗ್ಗೆ ಎಷ್ಟು ಸಲ ಯೋಚನೆ ಮಾಡಿದ್ದೀನಿ ಗೊತ್ತಾ? ಯೋಚನೆ ಮಾಡೋದು ಬಿಟ್ಟಾಕು. ನಾನು ಸಾಯೋ ತನಕ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸೋ. ಅದು ಬಿಡು, ಹೊಟ್ಟೆ ಹಸಿತಾ ಇದೆ ಕಣೆ. ಊಟ ಮಾಡೋಣ ಬಾ. ಅದೇನಿವತ್ತು ಊಟ ಮಾಡೋಣ ಅಂತ ಕರಿತಿದ್ದೀರಾ? ಮಗ ಮನೆಗೆ ವಾಪಸ್ ಬಂದಿದ್ದಾನೆ, ಅದೇ ಖುಷಿಲಿ ಸೊಸೆ ಸಿಹಿ ಮಾಡಿದಾಳೆ. ಬಾ. ಬೇಕಾಗಿಲ್ಲ, ಅವಳ ಕೈಯಾರೆ ಮಾಡಿರೋ ಅಡುಗೆ ನಾನು ಊಟ ಮಾಡೋಕ್ಕಿಲ್ಲ. ಅಯ್ಯ ಮಂಗ, ಬಾ ಅಂದರೆ ಮತ್ತೆ ಹೇಳ್ತೀನಿ ನೋಡು. ಬಾರೇ, ಬಾ ಎದ್ದೇಳು. ಅಯ್ಯೋ, ಎಲ್ಲೋದ್ರು ಇವರು? ಇಷ್ಟು ಬೇಗ ಎದ್ಬಿಟ್ಟಿದಾರಾ? ಅಯ್ಯೋ ರೀ, ಇದೇನ್ರಿ ನೀವು ಇಷ್ಟು ಬೇಗ ಎದ್ಬಿಟ್ಟು ಒಳ್ಳೆ ಹೀರೋಗೆ ಹೀರೋಯಿನ್ ತಂದ್ಕೊಡಲ್ವಾ? ಹಂಗೆ ನಂಗೆ ಬೆಡ್ ಕಾಫಿ ಎಲ್ಲ ತೊಗೊಂಬಂದಿದ್ದೀರಾ? ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳು. ಅಲ್ಲ ರೀ, ಯಾಕ್ರಿ ಇದೆಲ್ಲ? ಏನ್ರಿ ಆಯ್ತು ನಿಮಗೆ? ಅಯ್ಯೋ ರೀ, ಒಂದು ನಿಮಿಷ ತಾಳ್ರಿ. ಬೇರೆ ಕಾಫಿ ಸಖತ್ತಾಗೇ ಇದೆ ರೀ. ಒಂದು ನಿಮಿಷ ನನ್ನ ಮಾತು ಕೇಳ್ರಿ. ಎಲ್ರಿ ನೀವು? ಇದೇನಪ್ಪ ಇದು? ಟವಲ್ಲು, ಬ್ರಷು, ಸೋಪು, ಪೇಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅಯ್ಯೋ, ಏನಪ್ಪ ಆಗಿದೆ ಇವ್ರಿಗೆ? ಹಲೋ, ನನಗೇನೂ ಆಗಿಲ್ಲ, ಪ್ರೀತಿ ಒಂದ್ಬಿಟ್ಟು. ಲೇ ಬಾನು, ನಿನಗೆ ನೋಡಿದ್ರೆ ಏನನ್ಸುತ್ತೆ? ನಂಗೆ ಯಾಕೋ ಸ್ವಲ್ಪ ಓವರ್ ಆಯ್ತು ಅನಿಸಿದೆಪ್ಪ. ಅಲ್ವಾ? ನಾಟಕ ಪಾಟ್ಕ ಮಾಡ್ತಾವನ ಈ ನಸ್ಕುನಿ ನನ್ನ ಮಗ. ಒಂದೊಂದ್ಸಲ ನೋಡಿದ್ರೆ ನಾಟಕ ಮಾಡ್ತಿದ್ದಾನೆ ಅನ್ಸುತ್ತೆ, ಆದರೆ ಇನ್ನೊಂದೊಂದ್ಸಲ ನೋಡಿದ್ರೆ ಅವನು ನಾಟಕ ಏನು ಮಾಡ್ತಿಲ್ಲ ಅನ್ಸುತ್ತೆ ಅಪ್ಪ. ಏಯ್, ಎರಡನ್ನು ನೀನೇ ಹೇಳ್ತಾ ಇದೆಯಾ? ಯಾವುದಾದ್ರೂ ಒಂದು ಹೇಳು. ನಂಗೆ ಯಾಕೋ ಅವ್ನು ಡವ್ ಮಾಡ್ತಿಲ್ಲ ಅನ್ಸಿದ್ದಪ್ಪಯ್ಯ. ಯಾಕಂದರೆ ಅವ್ನ ಜೀವನದಲ್ಲಿ ಮಾಡಬೇಕಾಗಿದ್ದ ಡವ್ ಎಲ್ಲ ನಿನ್ನ ಹತ್ರ ಆಗಲೇ ಮಾಡಿಬಿಟ್ಟಿದ್ದಾನೆ. ಇನ್ನೇನು ಉಳಿದಿದೆ ಅಂತ ಮಾಡ್ತಾನೆ ಹೇಳು? ಅದು ದಿಟ್ವೆ, ಅವನ ಮುಖದಲ್ಲಿ ನಾಚಿಕೆ ಕಾಣ್ತಾ ಇದೆ. ಅಂದ ಮೇಲೆ ಅವನು ನ್ಯಾಯವಾಗೇ ಇದ್ದಾನೆ ಅನ್ಸುತ್ತೆ. ಅಪ್ಪ, ನಿಮ್ಮ ಮಗಂಗೆ ಲವ್ ಆಗಿದೆ. ಏನು? ಇನ್ನೊಬ್ಬಳ ಮೇಲೆ ಲವ್ವಾ? ಇರು ಮಲ್ಲೇ ನನ್ನ ಮಗ. ನಾನು ಹೇಳಿದ್ದು ನಿನ್ನ ಮಗಂಗೆ ನಮ್ಮ ಅತ್ತಿಗೆ ಮೇಲೆ ಲವ್ ಆಗಿದೆ ಅಂತ. ಅಪ್ಪ, ಕೊನೆಗೂ ನಿನ್ನ ಮಗ ಬದಲಾಗ್ಬಿಟ್ಟ ಬಿಡಪ್ಪ. ಕಣವ, ಈ ದಿನಕ್ಕೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಗೊತ್ತಾ ನಾನು. ಕೊನೆಗೂ ಆ ಮಕ್ಕಳವ ಕಂಡ್ಬಿಟ್ಲು, ಎಲ್ಲ ಒಳ್ಳೇದಾಯ್ತದೆ.
ನಿನಗೋಸ್ಕರ ತಿಂಡಿ ತಂದಿದ್ದೀನಿ. ಅಯ್ಯೋ ರೀ, ಏನ್ರಿ ಇದು? ಯಾಕೆ ದೋಸೆ ಇಷ್ಟ ಆಗ್ಲಿಲ್ವಾ? ಇಡ್ಲಿ ಮಾಡ್ಕೊಂಬರಲ್ಲ? ಅಯ್ಯೋ ಹಂಗಲ್ಲ, ಏನಿಲ್ಲ ರೀ. ನೀವು ನನಗೋಸ್ಕರ ತಿಂಡಿ ತಂದ್ರ? ಮುಂಚೆ ಎಲ್ಲ ಏನಾರು ತಿಂತಿದ್ರೆ ಲೇ ಕಮ್ಮಿ ತಿನ್ನೆ ಮೂಟೆ ಅಂತೆಲ್ಲ ಬೈತಾ ಇದ್ರಿ. ಅದೆಲ್ಲ ಆವಾಗ. ಆದರೆ ಇವಾಗ ಹಂಗೆಲ್ಲ ಅನ್ನಕ್ಕಾಯ್ತದ? ಹಂಗಂದ್ರೆ ನನಗೆ ಬೇಜಾರಾಯ್ತದೆ. ನೋಡು ರಶ್ಮಿ, ಅವಾಗೆಲ್ಲ ಏನೇನು ಅಂತಿದ್ನೋ ಅದಕ್ಕೆಲ್ಲ ಇವಾಗ ಸಾರಿ ಕೇಳ್ತಾ ಇದ್ದೀನಿ. ಸಾರಿ. ಅಯ್ಯೋ ಹೋಗ್ಲಿ ಬಿಡ್ರಿ, ನೀವು ಸಾರಿ ಎಲ್ಲ ಏನು ಕೇಳಕ್ಕೆ ಹೋಗಬೇಡಿ. ಸರಿ, ನಾನೇ ತಿನ್ನಿಸ್ಲಾ? ಅಲ್ಲ ರೀ, ನಾನು ತಿಂದ್ರೆ ನಿಮಗೆ? ಮೊದಲು ನೀನು ತಿನ್ನು, ಆಮ್ಯಾಗ ನಾನು ತಿಂತೀನಿ. ನಾನೇ ತಿನ್ನಿಸ್ಲಾ? ಆದರೂ ಸಖತ್ತಾಗಿದೆ ರೀ ದೋಸೆ. ಹೌದಾ? ನಾನೇ ಮಾಡಿದ್ದು. ನೋಡು, ಎಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ನನ್ನ ಮಗ ಸೊಸೆ ಹಿಂಗೆ 100 ಕಾಲ ಚೆನ್ನಾಗಿದ್ರೆ ಸಾಕು. ಹ್ಞೂ ಅಪ್ಪ. ಮಗನ ಸಾಧನೆಗೆ ಹೆಮ್ಮೆ ಪಡೋ ಮೊದಲನೇ ಜೀವ ಅಂದರೆ ಅದು ತಾಯಿನೇ ಅಲ್ವಾ ಮಾವ? ಊರಲ್ಲಿ ಮಕ್ಕಳ ಬಗ್ಗೆ ಯಾರು ಏನು ಹೇಳಿದ್ರು ತಾಯಿಯಾದವಳು ತನ್ನ ಮಕ್ಕಳನ್ನೇ ನಂಬ್ತಾಳೆ. ಸೋತೋಗಿರೋ ಮಕ್ಕಳಿಗೆ ಕೈತುತ್ತು ಕೊಟ್ಟು ಆತ್ಮವಿಶ್ವಾಸವನ್ನು ತುಂಬೋ ಶಕ್ತಿ ಅವಳೇ ಕೊಡ್ತಾಳೆ. ಇಷ್ಟೆಲ್ಲ ಆಗ್ತಿದ್ರು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಮಾವ? ಮತ್ತಿನ್ನೇನು ಕುಣಿಯನೇ? ಏಯ್ ಊರ ಮಾತಾಡ ಮಾವ, ಒಂದು ಥ್ಯಾಂಕ್ಸ್ ಹೇಳಬೇಕು ತಾನೆ? ನೀನೇ ತಾನೇ ಹೇಳ್ತೀಯ ನಮಗೆ ಖುಷಿ ಕೊಟ್ಟವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿದಿರೋದು ಒಂದು ಪದಕ ಅಂತ. ವಾಟ್ ಯು ವಾಂಟ್ ಟು ಸೇ ಮಿಸ್ಟರ್ ಶಿವು? ಈ ಖುಷಿಯ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು 2 ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಿದ್ದೀನಿ. ಜನಗಳೇ, ಈ ಸಂದರ್ಭದಾಗೆ ನನ್ನ ಪರವಾಗಿ ನಮ್ಮ ಕೂಸು ಮಾತಾಡಬೇಕು ಅಂತ ನಾ ಈ ಸಭೆ ಕುರಿತು ಕೇಳಕತ್ತೀವಿ. ಮಾತಾಡ್ಕೂ ಅಣ್ಣ, ನನ್ಗೇನು ಗೊತ್ತಾಗತ್ತಣ್ಣ? ಗೊತ್ತಾಯ್ತು ಕಣವ, ನನ್ನ ಮನ್ಸಾಗ ಏನೈತೆ ಅನ್ನೋದು ನನ್ನ ತಂಗಿ ಬಾಯಿನಾಗ ಬರುತ್ತೆ ಅನ್ನೋ ನಂಬಿಕೆ ನಂಗೈತೆ. ನೀ ಮಾತಾಡವ.